ರಾಜಕೀಯ ದೊಂಬರಾಟದ ನಡುವೆ ಕಸ್ತೂರಿ ರಂಗನ್ ಕತ್ತರಿ. 60 ದಿನಗಳ ಗಡುವು 20 ದಿನ ಕಳೆದರೂ ನಾಯಕರಿಗೆ ನಿದ್ರೆ ಮುಗಿದಿಲ್ಲ. ತೀರ್ಥಹಳ್ಳಿ ಉಳಿಸಲು ಸಹಿ ಬೇಕಂತೆ, ನಾಯಕರಿಗೆ ಮಾತ್ರ ಸೆಲ್ಫಿ ಸಾಕಂತೆ. ಪಶ್ಚಿಮ ಘಟ್ಟ ಪ್ರದೇಶದ ಜನಜೀವನದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವ ಕಸ್ತೂರಿ ರಂಗನ್ ವರದಿ ಜಾರಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆ ಸಲ್ಲಿಸಲು 60 ದಿನಗಳ ಕಾಲಾವಕಾಶ ನೀಡಲಾಗಿದ್ದರೂ ಈಗಾಗಲೇ 20 ದಿನಗಳು ಕಳೆದಿದೆ. ಆದರೆ ತೀರ್ಥಹಳ್ಳಿ ತಾಲೂಕಿನ ಜನಪ್ರತಿನಿಧಿಗಳು, ಮುಂಚೂಣಿ ನಾಯಕರು ಹಾಗೂ ಯುವ ನಾಯಕರು ಈ ವಿಚಾರದಲ್ಲಿ ಇನ್ನೂ ಗಂಭೀರವಾಗಿ ಧ್ವನಿ ಎತ್ತದಿರುವುದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ತಾಲೂಕಿನ ಸುಮಾರು 120 ಗ್ರಾಮಗಳ ಅಭಿವೃದ್ಧಿ, ಮೂಲ ಸೌಕರ್ಯ ಹಾಗೂ ಜನಜೀವನದ ಮೇಲೆ ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ರಸ್ತೆ, ವಿದ್ಯುತ್, ಕಟ್ಟಡ ನಿರ್ಮಾಣ, ಕೃಷಿ ಸೇರಿದಂತೆ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಕಾಮಗಾರಿಗಳ ಮೇಲೆ ನಿರ್ಬಂಧಗಳು ಎದುರಾಗಬಹುದು ಎಂಬ ಆತಂಕ ಜನರಲ್ಲಿ ಮನೆ ಮಾಡಿದೆ. ಇಂತಹ ಸೂಕ್ಷ್ಮ ಸಂದರ್ಭದಲ್ಲಿ ರಾಜಕೀಯ ಲೆಕ್ಕಾಚಾರಕ್ಕಿಂತ ತೀರ್ಥಹಳ್ಳಿಯ ಅಸ್ತಿತ್ವ ಮತ್ತು ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಆದ್ಯತೆ ನೀಡಬೇಕಾದ ಅಗತ್ಯವಿದೆ. ಆದರೆ ವಿಧಾನಸಭಾ ಚುನಾವಣೆಯ ರಾಜಕೀಯ ಸಮೀಕರಣಗಳತ್ತ ಗಮನ ಹರಿಸುತ್ತಿರುವ ನಾಯಕರು ಜನರ ಮೂಲಭೂತ ಸಮಸ್ಯೆಯತ್ತ ಎಷ್ಟು ಗಂಭೀರವಾಗಿ ಗಮನವನ್ನು ಹರಿಸುತ್ತಿದ್ದಾರೆ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಈಗಾಗಲೇ 20 ದಿನಗಳು ಕಳೆದಿದ್ದು, ಉಳಿದಿರುವ ಅವಧಿಯಲ್ಲಾದರೂ ತೀರ್ಥಹಳ್ಳಿಯ ಎಲ್ಲಾ ಪಕ್ಷಗಳ ನಾಯಕರು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿ ಆಕ್ಷೇಪಣೆ ಸಲ್ಲಿಸುವ ಕಾರ್ಯಕ್ಕೆ ಮುಂದಾಗಬೇಕಿದೆ. ಕೇವಲ ಹೇಳಿಕೆ, ಪ್ರತಿಭಟನೆ ಅಥವಾ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಸೀಮಿತವಾಗದೆ ಜನರಿಂದ ಸಹಿ ಸಂಗ್ರಹಿಸಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯುವಂತಹ ಪರಿಣಾಮಕಾರಿ ಹೋರಾಟ ನಡೆಯಬೇಕೆಂಬ ಒತ್ತಾಯ ಕೇಳಿಬರುತ್ತಿದೆ. ಯುವ ನಾಯಕರಿಗೆ ಜನರ ಪ್ರಶ್ನೆ, ತಮ್ಮನ್ನು ತೀರ್ಥಹಳ್ಳಿಯ ಭವಿಷ್ಯದ ನಾಯಕರು ಎಂಬ ಬಿಂಬಿಸಿಕೊಳ್ಳುತ್ತಿರುವ ಯುವ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಮುಂದೆ ಬರಬೇಕಿದೆ. ಗ್ರಾಮ ಪಂಚಾಯಿತಿ ಮಟ್ಟದಿಂದಲೇ ಜನರ ವಿಶ್ವಾಸ ಗಳಿಸಿ ರಾಜಕೀಯವಾಗಿ ಬೆಳೆಯಬೇಕಾದ ಯುವಕರು ಇಂದು ತಮ್ಮದೇ ತಾಲೂಕಿನ ಅಸ್ತಿತ್ವದ ಪ್ರಶ್ನೆ ಎದುರಾದಾಗ ಮೌನವಾಗಿದ್ದಾರೆ. ನಾಳೆ ಜನರ ವಿಶ್ವಾಸವನ್ನ ಹೇಗೆ ಗಳಿಸಲಿದ್ದಾರೆ ಎಂಬ ಪ್ರಶ್ನೆಯೂ ಎದುರಾಗಿದೆ. ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಪಕ್ಷಾತೀತವಾಗಿ ಯುವಕರು, ಮುಖಂಡರು, ರೈತರು ಹಾಗೂ ಸಾರ್ವಜನಿಕರು ಒಂದಾಗಿ ನಿಲ್ಲಬೇಕಾದ ಸಮಯ ಬಂದಿದೆ. ಪ್ರತಿಯೊಂದು ಗ್ರಾಮದಲ್ಲೂ ಜನರ ಸಹಿ ಸಂಗ್ರಹಿಸಿ ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಹಾಗೂ ನ್ಯಾಯಾಂಗದ ಗಮನಕ್ಕೆ ತರುವ ರೀತಿಯಲ್ಲಿ ಕಾನೂನುಬದ್ಧವಾಗಿ ಆಕ್ಷೇಪಣೆ ಸಲ್ಲಿಸುವ ಕಾರ್ಯಕ್ಕೆ ಚಾಲನೆಯನ್ನ ನೀಡಬೇಕಿದೆ. ತಡವಾದರೆ ಅವಕಾಶ ಕೈತಪ್ಪುವ ಆತಂಕ. 60 ದಿನಗಳ ಗಡುವಿನಲ್ಲಿ ಇನ್ನೂ ಸಮಯವಿದೆ ಎಂಬ ನಿರ್ಲಕ್ಷ್ಯವೇ ಮುಂದೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಬಹುದು. ತೀರ್ಥಹಳ್ಳಿಯ 120 ಗ್ರಾಮಗಳ ಭವಿಷ್ಯವನ್ನ ಚುನಾವಣಾ ರಾಜಕೀಯದ ಲೆಕ್ಕಾಚಾರಕ್ಕೆ ಬಲಿ ಕೊಡಬಾರದು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ತಾಲೂಕಿನ ಮುಂಚೂಣಿ ನಾಯಕರು ಇನ್ನು ವಿಳಂಬವನ್ನ ಮಾಡದೆ ಜನರ ಪರವಾಗಿ ಧ್ವನಿಯನ್ನ ಎತ್ತಬೇಕು. ಕನಿಷ್ಠ ಪಕ್ಷ ಗ್ರಾಮದಿಂದ ಗ್ರಾಮಕ್ಕೆ ತೆರಳಿ ಜನರ ಸಹಿಯನ್ನ ಸಂಗ್ರಹಿಸಿ ಒಗ್ಗಟ್ಟಿನ ಆಕ್ಷೇಪಣಾ ಅರ್ಜಿಯನ್ನ ಸಂಬಂಧಪಟ್ಟ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವ ಮೂಲಕ ತಮ್ಮ ಜವಾಬ್ದಾರಿಯನ್ನ ತೋರಿಸಬೇಕಿದೆ. ಇಂದು ತೀರ್ಥಹಳ್ಳಿಗಾಗಿ ಹೋರಾಡುವ ನಾಯಕತ್ವವನ್ನ ನಾಳೆಯ ಪೀಳಿಗೆ ನೆನಪಿಸಿಕೊಳ್ಳಲಿದೆ. ಆದರೆ ಜನರ ಅಸ್ತಿತ್ವದ ಪ್ರಶ್ನೆ ಎದುರಾದಾಗಲೂ ಮೌನವಾಗಿದ್ದ ನಾಯಕತ್ವವನ್ನ ಜನರು ಮರೆಯುವುದಿಲ್ಲ ಎಂಬ ಎಚ್ಚರಿಕೆಯೂ ಇದೀಗ ಕೇಳಿಬರುತ್ತಿದೆ. ಇಂಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.